ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನಮ್ಮ ಓದು ಯೂಟ್ಯೂಬ್ ಚಾನಲ್. ಇವತ್ತಿನ ವಿಷಯ ಅಂತ ಅಂದರೆ ಬಿಡಿಸಿ ಬರೆಯಿರಿ. ಎಲ್ಲ ಎಕ್ಸಾಮ್ಗಳಲ್ಲೂ 1 ಮಾರ್ಕ್ಸ್ಗೆ ಕೊಡುವಂತಹ ಒಂದು ಕ್ವಶನ್ ಅಂದರೆ ಅದು ಬಿಡಿಸಿ ಬರೆಯಿರಿ. ಅಂದರೆ ಇಲ್ಲಿ ಇಂಪಾರ್ಟೆಂಟ್ ಆಗಿರುವಂತಹ ಒಂದಷ್ಟು ರಿಪೀಟೆಡ್ ಆಗಿರುವಂತಹ ಕ್ವಶನ್ಸ್ಗಳನ್ನು ನಾವು ಬಿಡಿಸಿ ಬರೆಯೋಣ. ಮೊದಲನೇದಾಗಿ ಕಂಬನಿ, ಕಣ್ ಪ್ಲಸ್ ಬನಿ ಕಂಬನಿ. ಊರೂಟ, ಊರು ಪ್ಲಸ್ ಊಟ ಊರೂಟ. ಮಹೇಶ, ಮಹಾ ಪ್ಲಸ್ ಈಶ ಮಹೇಶ. ಅತ್ಯಾಶೆ, ಅತಿ ಪ್ಲಸ್ ಆಶೆ ಅತ್ಯಾಶೆ. ಪಿತ್ರರ್ಥ, ಪಿತೃ ಪ್ಲಸ್ ಅರ್ಥ ಪಿತ್ರರ್ಥ. ಅಜಂತ, ಅಚ್ ಪ್ಲಸ್ ಅಂತ ಅಜಂತ. ದಿಕ್ತಟ, ದಿಕ್ ಪ್ಲಸ್ ತಟ ದಿಕ್ತಟ. ಯಶಶ್ಚಂದ್ರಿಕೆ, ಯಶಸ್ ಪ್ಲಸ್ ಚಂದ್ರಿಕೆ ಯಶಶ್ಚಂದ್ರಿಕೆ. ಸನ್ಮಾನ, ಸನ್ ಪ್ಲಸ್ ಮಾನ ಸನ್ಮಾನ. ದೇವಾಲಯ, ದೇವರ ಪ್ಲಸ್ ಆಲಯ ದೇವಾಲಯ. ಮುಂಗೈ, ಕೈಯ ಪ್ಲಸ್ ಮುಂದೆ ಮುಂಗೈ. ಚಿಕ್ಕ ಮಗು, ಚಿಕ್ಕದು ಪ್ಲಸ್ ಮಗು ಚಿಕ್ಕ ಮಗು. ಇಮ್ಮಾವು, ಇನಿದು ಪ್ಲಸ್ ಮಾವು ಇಮ್ಮಾವು. ಒಗ್ಗಟ್ಟು, ಒಂದು ಪ್ಲಸ್ ಕಟ್ಟು ಒಗ್ಗಟ್ಟು. ಈ ನಾಯಿ, ಇದು ಪ್ಲಸ್ ನಾಯಿ ಈ ನಾಯಿ. ಮಾಡಿದಡುಗೆ, ಮಾಡಿದಿದು ಪ್ಲಸ್ ಅಡುಗೆ ಮಾಡಿದಡುಗೆ. ಅಂಗೈ, ಕೈಯ ಪ್ಲಸ್ ಮುಂದೆ ಅಂಗೈ. ಕಡೆಗಣ್ಣು, ಕಣ್ಣ ಪ್ಲಸ್ ಕಡೆ ಕಡೆಗಣ್ಣು. ಹೊರಮೈ, ಮೈಯ ಪ್ಲಸ್ ಹೊರಗು ಹೊರಮೈ. ತುದಿ ಮೂಗು, ಮೂಗಿನ ಪ್ಲಸ್ ತುದಿ ತುದಿ ಮೂಗು. ನೆಕ್ಸ್ಟು ನಾಲ್ಮೊಗ, ನಾಲ್ಕು ಪ್ಲಸ್ ಮೊಗ ನಾಲ್ಕು ಪ್ಲಸ್ ಮೊಗವುಳ್ಳವ ನಾಲ್ಮೊಗ. ಇದಿಷ್ಟು ಕೂಡ ಇಂಪಾರ್ಟೆಂಟಾಗಿ ಬರುವಂತಹ ಪದಗಳಾಗಿರುವಂಥದ್ದನ್ನು ನಾವು ನೋಡಬಹುದಾಗಿದೆ. ಮುಂದಿನ ತರಗತಿಯಲ್ಲಿ ಮತ್ತಷ್ಟು ಬಿಡಿಸಿ ಬರೆಯಿರಿ ಪದಗಳನ್ನು ನಾವು ನೋಡೋಣ. ನಿಮಗೇನಾದರೂ ಈ ಕ್ಲಾಸ್ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಲೈಕ್ ಮಾಡಿ. ಥ್ಯಾಂಕ್ ಯು.